ಬೆಂಗಳೂರು ನಗರದ ಹಲವೆಡೆ ಇವತ್ತು ಸಂಜೆ ಮಳೆ ಸುರಿದಿದ್ದು ಸಂಚಾರ ವ್ಯತ್ಯಯವಾಗಿತ್ತು. ಮೆಜೆಸ್ಟಿಕ್, ಸದಾಶಿವನಗರ, ವಸಂತನಗರ, ಜಯನಗರ, ಹೆಬ್ಬಾಳ, ಜೆಪಿ ನಗರ, ಕೆಂಗೇರಿ ಸೇರಿದಂತೆ ಹಲವೆಡೆ ಮಳೆಯಾಯಿತು. ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ವಾಹನ ಸವಾರರು ಪರದಾಡಿದ್ರು. ಫ್ಲೈಓವರ್, ಸ್ಕೈ ವಾಕ್ ಕೆಳಗೆ ಆಶ್ರಯ ಪಡೆದ್ರು. ಹಲವೆಡೆ ತಗ್ಗು ಪ್ರದೇಶದ ರಸ್ತೆಗಳು ಜಲಾವೃತವಾಗಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ 10 ಬಾರಿ ಸಂಚಾರ ನಿಯಮ ಉಲ್ಲಂಘಿಸಿದ್ದಾರೆ. ಸೀಟ್ ಬೆಲ್ಟ್ ಹಾಕದಿರುವುದು, ಓವರ್ ಸ್ಪೀಡ್, ಟ್ರಾಫಿಕ್ ಸಿಗ್ನಲ್ ಜಂಪಿಂಗ್ ಸೇರಿದಂತೆ 10 ಕೇಸ್ಗಳ ದಂಡ ಪಾವತಿಸಿರಲಿಲ್ಲ. ಈಗ ₹50 ರಿಯಾಯಿತಿಯಂತೆ ವಿಜಯೇಂದ್ರ ₹3,250 ದಂಡ ಪಾವತಿಸಿದ್ದಾರೆ. ಮೊನ್ನೆ ಸೀಟ್ ಬೆಲ್ಟ್ ಹಾಕದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಕಾರಿಗೂ ದಂಡ ಹಾಕಲಾಗಿತ್ತು. ಇದೀಗ ವಿಜಯೇಂದ್ರ ಕೂಡ ದಂಡ ಪಾವತಿ ಮಾಡಿದ್ದಾರೆ. ಮದುವೆಯಾಗ್ತೀನೆಂದು ನಂಬಿಸಿ ವಕೀಲೆಯನ್ನ ಅತ್ಯಾಚಾರ ಎಸಗಿದ ಆರೋಪದಡಿ ಪಾಂಡೇಶ್ವರದ ಪೊಲೀಸ್ ಕಾನ್ಸ್ಟೇಬಲ್ ಸಿದ್ದೇಗೌಡನನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ. ಬಬಲೇಶ್ವರ ಮೂಲದ ವಕೀಲೆ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಬೆಂಗಳೂರು ಲಾಡ್ಜ್ಗೆ ಕರೆತಂದು ಅತ್ಯಾಚಾರ ಎಸಗಿದ್ದಂತೆ. ಲಕ್ಷಾಂತರ ಹಣ ಸಹಾಯವನ್ನು ಪಡೆದಿದ್ದು ಬಳಿಕ ಕೀಳು ಜಾತಿಯವಳೆಂದು ಮದುವೆಗೆ ನಿರಾಕರಿಸಿದ್ದಂತೆ. ರಾತ್ರೋರಾತ್ರಿ ಅಂಗಡಿಗೆ ನುಗ್ಗಿ ಖದೀಮರು ಹಣ ಕದ್ದು ಪರಾರಿಯಾಗಿದ್ದಾರೆ. ಜಾಲಹಳ್ಳಿಯಲ್ಲಿ ರಮೇಶ್ ಬಾಬು ಎಂಬುವರು ಮಗನ ಎಜುಕೇಷನ್ ಫೀಸ್ ಕಟ್ಟಲು ಅಂಗಡಿಯಲ್ಲಿ ಇಟ್ಟಿದ್ದ 1.5 ಲಕ್ಷ ಹಣವನ್ನ 4 ಖದೀಮರು ಕದ್ದಿರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಒಂದೇ ದಿನ 3-4 ಕಡೆ ಕಳ್ಳತನವಾಗಿದ್ದು ಜಾಲಹಳ್ಳಿ ಠಾಣೆ ಪೊಲೀಸರು ಕೇಸ್ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಬಮೂಲ್ ಎಂಡಿ ಎಸ್ಟಿ ಸುರೇಶ್ ವಿರುದ್ಧ ಇನ್ಶೂರೆನ್ಸ್ ಮಾಡುವ ಬ್ರೋಕರ್ ಕಂಪನಿಯಿಂದ ಕಿಕ್ ಬ್ಯಾಕ್ ಪಡೆದ ಆರೋಪ ಕೇಳಿಬಂದಿದೆ. ಇದೇ ಆರೋಪದ ಮೇಲೆ ಸುರೇಶ್ ವಿರುದ್ಧ ಇಡಿ ಮತ್ತು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗಿದೆ. 2 ಲಕ್ಷ ಹಸುಗಳಿಗೆ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿ ವರ್ಷ ಇನ್ಶೂರೆನ್ಸ್ ಮಾಡಿಸಲಾಗುತ್ತೆ. ಬ್ರೋಕರ್ ಕಂಪನಿಯಿಂದ 6 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದ ಆರೋಪವಿದೆ.